Hello everyone, welcome back Search Creator YouTube ಚಾನಲ್. ಓಕೆ, ಸೊ ಈಗ ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂದ್ರೆ ನಿಮಗೆ CSE ಸ್ಟ್ರೀಮ್ ಸೊ 7th ಸೆಮಿಸ್ಟರ್ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ, 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ವಾಚ್ ಮಾಡಿ. ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ಚಾನಲ್ ಕೂಡ ಹಾಕಿರ್ತೀನಿ, ಸೊ ನೀವು ನೋಡ್ತಾ ಹೋಗ್ಬೋದು. ಈಗ ನಾವು CSE ಸ್ಟ್ರೀಮ್ ಅಲ್ಲಿ ಯಾವ ಸಬ್ಜೆಕ್ಟ್ಸ್ ಇದೆ, 7ನೇ ಸೆಮಿಸ್ಟರ್ ನೀವು ಓದ್ಬೇಕಾಗಿರೋದು ಯಾವ ಸಬ್ಜೆಕ್ಟ್ಸ್ ಇದೆ ಮತ್ತೆ ಎಷ್ಟು ಕ್ರೆಡಿಟ್ಸ್ ಇದೆ ಅದಕ್ಕೆ ಅಂತ ನೀವು ಇನ್ ಡೀಟೇಲ್ ಆಗಿ ಈಗ ನೋಡ್ತಾ ಹೋಗ್ಬೇಕಾಗಿರೋದು. ಓಕೆನಾ? ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಏನೇನು ಯಾವ ಸಬ್ಜೆಕ್ಟ್ಸ್ ಇದೆ ಮತ್ತೆ ಅದಕ್ಕೆ ಪ್ರತಿಯೊಂದು ಸಬ್ಜೆಕ್ಟ್ ಎಷ್ಟು ಕ್ರೆಡಿಟ್ಸ್ ಇದೆ, ಆ ಮತ್ತೆ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಮತ್ತೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಎಷ್ಟು ಅಂತ ಇನ್ ಡೀಟೇಲ್ ಆಗಿ ಈಗ ನೋಡ್ತಾ ಹೋಗೋಣ. ಓಕೆನಾ? ಕಾಣಿಸ್ತಿದೆ ಅನ್ಕೋತೀನಿ. ಸೊ ನೋಡಿ, ಸೊ ಇದು CSE ಅವರಿಗೆ ಮಾತ್ರ. ಈಗ ಈ ವಿಡಿಯೋ ಪರ್ಟಿಕ್ಯುಲರ್ CSE ಅವರಿಗೆ ಮಾತ್ರ. ನೋಡಿ ಇಲ್ಲೇ ಮೆನ್ಷನ್ ಮಾಡಿದ್ದೀವಿ. ಸೊ ಇಲ್ಲಿ IPCC ಅಂದ್ರೆ ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕೋರ್ಸ್ ಅಂತ. ಓಕೆನಾ? ಸೊ ಫಸ್ಟ್ ಕೀವರ್ಡ್ಸ್ ನ ತಿಳ್ಕೊಂಬಿಡಿ. IPCC ಅಂದ್ರೆ ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕೋರ್ಸ್ ಅಂತ, PCC ಅಂದ್ರೆ ಪ್ರೊಫೆಷನಲ್ ಕೋರ್ಸ್ ಅಂತ, ಮತ್ತೆ PEC ಅಂದ್ರೆ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸಸ್ ಅಂತ, ಮತ್ತೆ OEC ಅಂದ್ರೆ ಓಪನ್ ಎಲೆಕ್ಟಿವ್ ಕೋರ್ಸಸ್ ಅಂತ, ಮತ್ತೆ PROG ಅಂದ್ರೆ ಪ್ರಾಜೆಕ್ಟ್. ಸೊ ಇದ್ರ ಬಗ್ಗೆ ನಾನು ಪರ್ಟಿಕ್ಯುಲರ್ ಒಂದು ವಿಡಿಯೋನೇ ಮಾಡಿದ್ದೀನಿ, ಸೊ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಸೊ ನೀವು ಕ್ಲಿಕ್ ಮಾಡ್ತಾ ನೋಡ್ಕೊಂಡು ಹೋಗ್ಬೋದು. ಫಸ್ಟ್ ಈಗ ಕೋರ್ಸ್ ಕೋಡ್, ಫಸ್ಟ್ನೇ ಕೋರ್ಸ್ ಕೋಡ್ ಬಂದ್ಬಿಟ್ಟು BCS 701. ಸೊ ಅಂದ್ರೆ ಕೋರ್ಸ್ ಕೋಡ್ ಇದು. ಸಬ್ಜೆಕ್ಟ್ ಯಾವುದು ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಇದು ಸಬ್ಜೆಕ್ಟ್ ಕೋರ್ಸ್ ಟೈಟಲ್ ಆಗಿದೆ. ಇದಕ್ಕೆ 4 ಕ್ರೆಡಿಟ್ಸ್ ಇದೆ. ಮತ್ತೆ ಇದಕ್ಕೆ ಸೇಮ್ ನೀವು ಪ್ರೀವಿಯಸ್ ಸೆಮಿಸ್ಟರ್ ಏನು ಓದಿದ್ರೆ 50 ಇಂಟರ್ನಲ್ಸ್, ಸೇಮ್ 50 ಎಕ್ಸ್ಟರ್ನಲ್ಸ್. ಅದೇ ತರನೇ ವಿಟಿದಲ್ಲಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿಲ್ಲ. ಅದೇ ತರನೇ ಇದನ್ನು ಕೂಡ ಮೇಂಟೈನ್ ಮಾಡಿದ್ದಾರೆ. 50 ಇಂಟರ್ನಲ್ಸ್, 50 ಎಕ್ಸ್ಟರ್ನಲ್ಸ್, ಟೋಟಲ್ 100 ಮಾರ್ಕ್ಸ್. ಇದಕ್ಕೆ ಸಬ್ಜೆಕ್ಟ್ ಮಾತ್ರ 4 ಕ್ರೆಡಿಟ್ಸ್ ಇದೆ. ಸೊ ನೀವು ಆಲ್ಮೋಸ್ಟ್ ಒಂದು 30-40 ಎಬವ್ ಮೇಲೆ ತೆಗೆದ್ರೆ ಸೊ ಫುಲ್ ಕ್ರೆಡಿಟ್ಸ್ ನಿಮಗೆ ಕೊಡ್ತಾರೆ. ಸೊ ಇಲ್ಲಾಂದ್ರೆ ಒಂದು 3 ಕ್ರೆಡಿಟ್ಸ್ ಮಾತ್ರ ನಿಮಗೆ ಲಾಸ್ಟ್ ಮಾರ್ಕ್ಸ್ ಗಳಲ್ಲಿ ನಿಮಗೆ ಕೊಡ್ತಾರೆ. ಸೊ ನೀವು ಇದ್ರಿಗೂ ಮಾರ್ಕ್ಸ್ ನ ಯಾರು ಕಲೆಕ್ಟ್ ಮಾಡ್ಕೊಂಡಿಲ್ಲ, ಒಂದ್ಸಲ ಕಲೆಕ್ಟ್ ಮಾಡ್ಕೊಳ್ಳಿ. ನೀವು ನೋಡಿ, ನೀವು ತೆಗ್ದಿರೋ ಮಾರ್ಕ್ಸ್ ನ ಕ್ರೆಡಿಟ್ಸ್ ಅವರೇ ಕೊಟ್ಟಿರ್ತಾರೆ. ಅಫಿಷಿಯಲ್ ಆಗಿ ಲಾಂಚ್ ಮಾಡೋ ಇದ್ರಲ್ಲಿ ಇರುತ್ತೆ. ಸೊ ನಿಮಗೆ ತೋರಿಸ್ತೀನಿ ನಿಮಗೆ ಕ್ರೆಡಿಟ್ಸ್ ನೋಡಿ, ನಿಮಗೆ ತೋರಿಸ್ತೀನಿ, ಒಂದು ಡೈರೆಕ್ಟ್ ಆಗಿ ತೋರಿಸ್ತೀನಿ. ಓಕೆ ನೋಡಿ, ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಮಾರ್ಕ್ಸ್ ಕಾರ್ಡ್ ಅಲ್ಲಿ. ಸೊ ಇಲ್ಲಿ ಕ್ರೆಡಿಟ್ಸ್ ಅಂತ ಕೊಟ್ಟಿದ್ದಾರೆ, ಕಾಣಿಸ್ತಿದ್ಯಾ ನೋಡಿ? ಕ್ರೆಡಿಟ್ಸ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ಪಾಸ್ ಆದ್ರೆ ಮಾತ್ರನೇ, ನೀವು ಏನು ಆ ಸೆಮಿಸ್ಟರ್ ಅಲ್ಲಿ ಪಾಸ್ ಆಗಿರ್ತಾರ ಸೊ ಅದನ್ನೇ ಅಲ್ಲೇ ಕೊಟ್ಟಿದ್ದಾರೆ. ಪಾಸ್ ಆಗಿದ್ರೆ ಮಾತ್ರನೇ ಅದು ಕಾಣಿಸೋದು ನಿಮ್ಗೆ. ಸೊ ಅಲ್ಲಿ ಕ್ರೆಡಿಟ್ಸ್ ಅಸೈನ್ಡ್ ಮತ್ತೆ ಅರ್ನರ್ಸ್ ಕ್ರೆಡಿಟ್ಸ್ ಎಷ್ಟು ಅಂತ. ಸೊ ನೀವು ಪಾಸ್ ಆಗಿದ್ರೆ ಅದನ್ನ ಎಷ್ಟು ಕ್ರೆಡಿಟ್ಸ್ ಇರುತ್ತೆ ಅಷ್ಟು ಕ್ರೆಡಿಟ್ಸ್ ಕೊಡ್ತಾರೆ. ಹೇಗೆ ಕಾಣಿಸ್ತಿದೆ ಅನ್ಕೋತೀನಿ. ಕ್ರೆಡಿಟ್ ಅಸೈನ್ಡ್ ಮತ್ತೆ ಕ್ರೆಡಿಟ್ ಅರ್ನ್ಡ್. ಸೊ ಏನಾದ್ರು ಫೇಲ್ ಆಗಿದ್ರೆ ಆತರ 0 ಅಂತ ಕೊಡ್ತಾರೆ. ಸೊ ಇದು ನನ್ನ ಮಾರ್ಕ್ಸ್ ಕಾರ್ಡ್. ಓಕೆನಾ? ಸೊ ನೋಡಿ, ನಾನು ಆಟೋಮೇಟೋ ಥಿಯರಿ ಕಂಪೈಲರ್ ಡಿಸೈನ್ ಇದು ನಾನು ಫೇಲ್ ಆಗಿದ್ದೆ. ಸೊ ನನಗೆ ಆ ಸೆಮಿಸ್ಟರ್ ಅಲ್ಲಿ 0 ಅಂತ ಕೊಡ್ತಾರೆ. ಕ್ರೆಡಿಟ್ಸ್ ಏನಿರುತ್ತೆ ಅದನ್ನ 0 ಅಂತ ಕೊಡ್ತಾರೆ. ಸೊ ಪಾಸ್ ಆಗಿದ್ರೆ ಮಾತ್ರನೇ ಆ ಕ್ರೆಡಿಟ್ಸ್ ಎಷ್ಟು ಇರುತ್ತೋ ಅಸೈನ್ಡ್ ಕ್ರೆಡಿಟ್ಸ್ ಅಷ್ಟು ಕೊಡ್ತಾರೆ. ಓಕೆನಾ? ಸೊ ಈಗ ಒಂದು ಕ್ಲಾರಿಟಿ ಬಂತು ಅನ್ಕೋತೀನಿ. ಸೊ ನೀವು ಏನಿರುತ್ತೆ ಅಸೈನ್ಡ್ ಕ್ರೆಡಿಟ್ಸ್ ನ ನೀವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ನೋಡಿ, ಸೊ ಈ ಕ್ರೆಡಿಟ್ಸ್ ಬೇಕು ಅಂದ್ರೆ ನೀವು ಕಂಪ್ಲೀಟ್ ಆಗಿ ಪಾಸ್ ಆಗ್ಲೇಬೇಕು. ನೆಕ್ಸ್ಟ್ ಎರಡನೇ ಸಬ್ಜೆಕ್ಟ್ ಬಂದ್ಬಿಟ್ಟು IPCC. ಅದ್ರ ಕೋರ್ಸ್ ಕೋಡ್ ಬಂದ್ಬಿಟ್ಟು BCS 702 ಅಂಡ್ ಕೋರ್ಸ್ ಟೈಟಲ್ ಬಂದ್ಬಿಟ್ಟು ಸಬ್ಜೆಕ್ಟ್ ನೇಮು ಪ್ಯಾರಲಲ್ ಕಂಪ್ಯೂಟಿಂಗ್. ಸೊ ಇದಕ್ಕೂ ಕೂಡ ಸೇಮ್ 4 ಕ್ರೆಡಿಟ್ಸ್ ನ ಅಸೈನ್ ಮಾಡಿದ್ರೆ ಸೇಮ್ ಪ್ರೊಸೀಜರ್ ಪ್ರೀವಿಯಸ್ ಅಲ್ಲಿ ಏನು ಸೆಮಿಸ್ಟರ್ ಅದೇ ತರ 50 ಇಂಟರ್ನಲ್ಸ್, 50 ಎಕ್ಸ್ಟರ್ನಲ್ಸ್, ಟೋಟಲ್ 100 ಮಾರ್ಕ್ಸ್. ನೆಕ್ಸ್ಟ್ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಸೊ ಇವೆರಡಕ್ಕೂ ಲ್ಯಾಬೊರೇಟರಿ ಇರುತ್ತೆ, ನೀವು ಅದನ್ನ ಅಟೆಂಡ್ ಮಾಡಲೇಬೇಕು. ಇಂಟಿಗ್ರೇಟೆಡ್ ಸೇಮ್ ನೀವು ಪ್ರಿವಿಯಸ್ ಸೆಮಿಸ್ಟರ್ ಓದಿದ್ರಲ್ಲ ಕ್ಲೌಡ್ ಕಂಪ್ಯೂಟಿಂಗ್, ಅದೇ ತರ ಇವೆರಡಕ್ಕೂ ಇಂಟಿಗ್ರೇಟೆಡ್ ಲ್ಯಾಬ್ ಇರುತ್ತೆ, ನೀವು ಅಟೆಂಡ್ ಮಾಡಬೇಕು. ಅದನ್ನ ಅದಿಷ್ಟು ಮಾರ್ಕ್ಸ್ ಯಾರ ಕೈಲಿ ಇರುತ್ತೆ ಅಂದ್ರೆ ಯಾರು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ ಯಾರು ಇರ್ತಾರೆ ಅವ್ರ ಕೈಲಿ ಇರುತ್ತೆ. ಸೊ ನಿಮ್ಗೆ ಒಬ್ಬರಾದ್ರೂ ಹ್ಯಾಂಡಲ್ ಮಾಡ್ಬೋದು, ಇಬ್ಬರಾದ್ರೂ ಹ್ಯಾಂಡಲ್ ಮಾಡ್ಬೋದು. ಬೇಸ್ಡ್ ಅವ್ರ ಮೇಲೆ ನಿಮ್ಮ ಮಾರ್ಕ್ಸ್ ಲ್ಯಾಬೊರೇಟರಿ ಮಾರ್ಕ್ಸ್ ಅವ್ರ ಹತ್ರ ಇರುತ್ತೆ. ಸೊ ನೀವು ಕ್ಲೀನ್ ಆಗಿರಿ, ಆಯ್ತಾ? ಸೊ ನೀವೇನಾದ್ರು ಲ್ಯಾಬ್ ಅಟೆಂಡ್ ಆಗಲ್ಲ, ಅಸೈನ್ಮೆಂಟ್ ಬರೆಯಲ್ಲ, ಆತರ ಏನೋ ಮಾಡಕ್ ಹೋಗ್ಬಿಡಿ. ಸೊ ಅಟೆಂಡ್ ಮಾಡಿ. ಇದಿಷ್ಟು ಮಾರ್ಕ್ಸ್ ಇಂಟರ್ನಲ್ಸ್ ಮಾರ್ಕ್ಸ್ ಮತ್ತೆ ಎಕ್ಸ್ಟರ್ನಲ್ ಮಾರ್ಕ್ಸ್ ನಿಮ್ಮ ಯಾರು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರೋದಲ್ಲ ಅವ್ರ ಕೈಲಿರುತ್ತೆ. ನೆಕ್ಸ್ಟ್ 3ನೇ ಸಬ್ಜೆಕ್ಟ್. ಸೊ BCS 703.
ಸೊ ಇದ್ರ ಸಬ್ಜೆಕ್ಟ್ ನೇಮ್ ಬಂದ್ಬಿಟ್ಟು ಕ್ರಿಪ್ಟೋಗ್ರಫಿ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ. ನೆಟ್ವರ್ಕ್ ಸೆಕ್ಯೂರಿಟಿ ಐ ಹೋಪ್ ನೀವು ಆಲ್ರೆಡಿ ಕಂಪ್ಯೂಟರ್ ನೆಟ್ವರ್ಕ್ ಓದಿರ್ತಾರಲ್ಲ, ಅದು ಅಡ್ವಾನ್ಸ್ಡ್ ಆಗಿ ಇಲ್ಲಿರುತ್ತೆ. ನೀವು ಅದನ್ನ ಇನ್ ಡೆಪ್ತ್ ಆಗಿ ಇಲ್ಲಿ ಓದ್ತಾ ಹೋಗ್ತೀರಾ. ಸೊ ಇದಕ್ಕೂ ಕೂಡ 4 ಕ್ರೆಡಿಟ್ಸ್ ಇರುತ್ತೆ, 50 ಇಂಟರ್ನಲ್ಸ್, 50 ಎಕ್ಸ್ಟರ್ನಲ್ಸ್. ಸೊ ಇದು ಯಾವ್ದೇ ಕಾರಣಕ್ಕೂ ಇಷ್ಟೇನಿದೆಯಲ್ಲ CIA ಮತ್ತೆ SIE ಇದು ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಕ್ರೆಡಿಟ್ಸ್ ಮಾತ್ರ ಸೊ ಆಯಾ ಸಬ್ಜೆಕ್ಟ್ ಕ್ರೆಡಿಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 3ನೇ ಸಬ್ಜೆಕ್ಟ್ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಸೊ ಇದ್ರ ಬಗ್ಗೆ ಸ್ವಲ್ಪ ಬೇಕು. ನಿಮ್ಗೆ ಲಾಸ್ಟ್ ಪ್ರಿವಿಯಸ್ ಸೆಮಿಸ್ಟರ್ ಅಲ್ಲಿ ಏನ್ ತಗೊಂಡಿರ್ತಾರೆ, ಸೊ ಅದ್ರ ಬೇಸ್ ಮೇಲೆ ಇಲ್ಲಿ ತಗೋತಾರೆ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಸೊ ಇದು ಕೂಡ ಕೋರ್ಸ್ ಕೋಡ್ ಬಂದ್ಬಿಟ್ಟು BCS 714X. ಸೊ ಎಕ್ಸ್ ಅಂತ ಯಾಕೆ ಕೊಟ್ಟಿದ್ರೆ ಅಂದ್ರೆ ಇಲ್ಲಿ ಇದೆಯಲ್ಲ ಸಬ್ಜೆಕ್ಟ್ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಸೊ ಈ ಸಬ್ಜೆಕ್ಟ್ ಒಳಗೆ ನಿಮಗೆ ಮೇಂಟೈನ್ ಮಾಡ್ತಾರೆ, ಸಬ್ಜೆಕ್ಟ್ ನ ತಗೋತಾರೆ. ಸೊ ಫಸ್ಟ್ನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಡೀಪ್ ಲರ್ನಿಂಗ್ BCS 714A BCD. ಸೊ ಈ 4 ಸಬ್ಜೆಕ್ಟ್ ಒಳಗೆ ಫಸ್ಟ್ನೇ ಸಬ್ಜೆಕ್ಟ್ ಡೀಪ್ ಲರ್ನಿಂಗ್, ಎರಡನೇದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಪ್ರೋಗ್ರಾಮ್ ವೆರಿಫಿಕೇಶನ್, ಬಿಗ್ ಡೇಟಾ ಅನಾಲಿಟಿಕ್ಸ್. ಮೋಸ್ಟ್ ಆಫ್ ದಿ ಕಾಲೇಜಸ್ ಚೂಸ್ ಮಾಡೋದೇ ಡೀಪ್ ಲರ್ನಿಂಗ್. ಸೊ ಈ ಡೀಪ್ ಲರ್ನಿಂಗ್ ತುಂಬಾ ಜನ ಕಾಲೇಜಲ್ಲಿ ಇದನ್ನ ಚೂಸ್ ಮಾಡ್ತಾರೆ. ಇಲ್ಲ ರೇರ್ ಕೇಸ್ ಅಲ್ಲಿ ಬಿಗ್ ಡೇಟಾ ಅನಾಲಿಟಿಕ್ಸ್ ಮತ್ತೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಇವನ್ನ ತಗೊಳ್ಳೋದು. ಸೊ ಕೆಲವೊಂದು ಕಾಲೇಜಲ್ಲಿ ಇದನ್ನ ಎಲ್ಲೋ ತುಂಬಾ ಕಡಿಮೆ, ರೇರ್ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಪ್ರೋಗ್ರಾಮ್ ವೆರಿಫಿಕೇಶನ್ ತಗೊಳ್ಳೋದು. ಮೋಸ್ಟ್ ಆಫ್ ದಿ ಕಾಲೇಜ್ ಚೂಸ್ ಮಾಡೋದೇ ಸೊ ಈ ಡೀಪ್ ಲರ್ನಿಂಗ್. ಸೊ ಕೇರ್ಫುಲ್ ಆಗಿ ನೀವು ನೋಡ್ತಾ ಹೋಗಿ. ಸೊ ನಾವು ಕೂಡ ನೋಟ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ, ಅದನ್ನು ಕೂಡ ನಿಮ್ಗೆ ಈಗ ತೋರ್ಸಕ್ಕಾಗಲ್ಲ. ಸೊ ಆಲ್ರೆಡಿ ಆನ್ ಗೋಯಿಂಗ್ ಆಗ್ತಾ ಇದೆ, ನಮ್ಮ ಟೀಮ್ ಅವ್ರು ಮಾಡ್ತಾ ಇದ್ರೆ. ನೆಕ್ಸ್ಟ್ ಇದಕ್ಕೆ ಕ್ರೆಡಿಟ್ಸ್ ಬಂದ್ಬಿಟ್ಟು 3 ಕ್ರೆಡಿಟ್ಸ್ ಇದೆ. ಸೊ ಇದು ಲೈಕ್ ನಿಮ್ ಕೋರ್ಸ್ ಅಲ್ಲ ಜಸ್ಟ್ ಪ್ರೊಫೆಷನಲ್ ಕೋರ್ಸ್ ಅಷ್ಟೇ ಅದು. ಸೊ ಅದಕ್ಕೋಸ್ಕರ ಇದು ಎಲೆಕ್ಟಿವ್ ಕೋರ್ಸ್. ಸೊ 3 ಕ್ರೆಡಿಟ್ಸ್ ಮಾತ್ರ ಇಲ್ಲಿ ಅಸೈನ್ಮೆಂಟ್ ಇದೆ, ಸೇಮ್ 50 ಇಂಟರ್ನಲ್ಸ್, 50 ಎಕ್ಸ್ಟರ್ನಲ್ಸ್. ನೆಕ್ಸ್ಟ್ OEC ಓಪನ್ ಎಲೆಕ್ಟಿವ್ ಕೋರ್ಸ್. ಸೊ ಅದು ಕೋರ್ಸ್ ಕೂಡ ಒಂದು BCS 755X. ಸೊ ಇದನ್ನ ಚೇಂಜ್ ಮಾಡಿದ್ರೆ ಓಪನ್ ಎಲೆಕ್ಟಿವ್ ಕೋರ್ಸ್ ನಿಮ್ಮ ಕಾಲೇಜಲ್ಲಿ ಏನು ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಬ್ರು ಕಾಲೇಜಲ್ಲಿ CSC ಡಿಪಾರ್ಟ್ಮೆಂಟ್ ಇಲ್ಲಿ ಏನ್ ಕೊಟ್ಟಿದ್ರೆ ಈ ಸಬ್ಜೆಕ್ಟ್ ನ ತಗೊಳ್ಳಲ್ಲ. ಸೊ EC ಇಂದ ತಗೋತಾರೆ, EEE ಇಂದ ತಗೋತಾರೆ, ಮೆಕ್ಯಾನಿಕಲ್ ಆ ಬ್ರಾಂಚಸ್ ಇಂದ ನಿಮ್ಗೆ ಒಂದು ಸಬ್ಜೆಕ್ಟ್ ನ ತಗೊಂಡು ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಬಟ್ ಕೇರ್ಫುಲ್ ಆಗಿ ಯಾವ್ದೇ ಸಬ್ಜೆಕ್ಟ್ ತಗೊಂಡ್ರು ನೀವು ಕೇರ್ಫುಲ್ ಆಗಿ ಓದ್ಕೋಬೇಕು. ಸೊ ಅದಿಷ್ಟು ಡಿಪೆಂಡ್ ಆಗುತ್ತೆ ನಿಮ್ ಕಾಲೇಜ್ ಮೇಲೆ. ಈ ಸಬ್ಜೆಕ್ಟ್ ಮಾತ್ರ ನಿಮ್ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡಿದ್ರೆ, ಟೈಮ್ ಟೇಬಲ್ ಕ್ರಿಯೇಟ್ ಮಾಡ್ತಾರಲ್ವಾ, ಅವ್ರ ಕೈಲಿರುತ್ತೆ ಓಪನ್ ಎಲೆಕ್ಟಿವ್ ಕೋರ್ಸ್ ಮಾತ್ರ. ಸೊ ಅದಕ್ಕೆ ಕ್ರೆಡಿಟ್ಸ್ 3 ಇರುತ್ತೆ. ಸಾರಿ, ಇಲ್ಲಿ ಏನ್ ಕೊಟ್ಟಿದ್ರಲ್ವಾ ಇದೇ ಸಬ್ಜೆಕ್ಟ್ ತಗೊಂಡ್ರೆ 3 ಇರುತ್ತೆ. ಬೇರೆ ಸಬ್ಜೆಕ್ಟ್ ತಗೊಂಡಿರ್ತಾರಲ್ವಾ, ಸೊ ಅದಕ್ಕೆ ಕ್ರೆಡಿಟ್ಸ್ ಏನಿರುತ್ತೆ ಲೈಕ್ 4 ಆದ್ರೂ ಇರ್ಬೋದು, 3 ಆದ್ರೂ ಇರ್ಬೋದು, ಅಲ್ವಾ 5 ಆದ್ರೂ ಇರ್ಬೋದು, ಅದ್ರ ಬೇಸ್ ಮೇಲೆ ಸೊ ಇಲ್ಲಿರುತ್ತೆ. ನೆಕ್ಸ್ಟ್ ಇದು ಗೊತ್ತಾಯ್ತು ಅನ್ಕೋತೀನಿ. ಸೊ ಬೇಸ್ಡ್ ಆನ್ ಇದಕ್ ನಿಮ್ ಕಾಲೇಜ್ ಮೇಲೆ ಇದನ್ನ ಓಪನ್ ಎಲೆಕ್ಟಿವ್ ಕೋರ್ಸ್ ತಗೊಳ್ಳೋದು. ಇದಕ್ಕೂ ಕೂಡ 50 ಮಾರ್ಕ್ಸ್, 50 ಮಾರ್ಕ್ಸ್ ಇಂಟರ್ನಲ್ಸ್, 50 ಮಾರ್ಕ್ಸ್ ಎಕ್ಸ್ಟರ್ನಲ್ಸ್. ಇದು ಯಾವ್ದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಯಾವ್ದೇ ಸಬ್ಜೆಕ್ಟ್ ತಗೊಂಡ್ರು ಈ ಮಾರ್ಕ್ಸ್ ನ ಚೇಂಜ್ ಆಗುತ್ತೆ, ಇಂಟರ್ನಲ್ಸ್ ಮತ್ತೆ ಎಕ್ಸ್ಟರ್ನಲ್ಸ್ ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ BCS 786. ಸೊ ಕೋರ್ಸ್ ಕೋಡ್ ಇದನ್ನ ನೆನ್ಪಿಟ್ಕೊಳ್ಳಿ. ನೀವು ಇಲ್ಲಾದ್ರೂ 7ನೇ ಸೆಮಿಸ್ಟರ್ ಆದ್ರೂ ಮಾಡಬಹುದು, 8ನೇ ಸೆಮಿಸ್ಟರ್ ಆದ್ರೂ ಮಾಡಬಹುದು. ನಿಮ್ ಕಾಲೇಜ್ ಬೇಸ್ ಮೇಲೆ ನಿಂತಿರುತ್ತೆ ಇದು ಮೇಜರ್ ಪ್ರಾಜೆಕ್ಟ್. ಕೆಲವೊಂದು ಕಾಲೇಜಲ್ಲಿ 7ನೇ ಸೆಮಿಸ್ಟರ್ ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪ್ಯಾರಲಲ್ ಆಗಿ ನೀವು ಪ್ರಾಜೆಕ್ಟ್ ನು ಮಾಡಿ ಮತ್ತೆ ಇಂಟರ್ನ್ಶಿಪ್ ನು ಮಾಡಿ ಅಂತ ತುಂಬಾ ಕಾಲೇಜಲ್ಲಿ ಹೇಳ್ತಾರೆ. ಸೊ ಇದನ್ನ ನೀವು ನಿಮ್ ಕಾಲೇಜಲ್ಲೇ ಕೇಳ್ಕೊಂಡು ಅದ್ರ ಬೇಸ್ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗ್ಬೇಕು. ನಾವು ಕೂಡ ಪ್ರೊವೈಡ್ ಮಾಡ್ತೀವಿ. ನೀವು ಇನ್ನೂ ಇಂಟರ್ನ್ಶಿಪ್ ನ ಯಾರ್ಯಾರು ಹುಡುಕ್ತಾ ಇದ್ರ, ಸೊ ನಾವು ಕೂಡ ಪ್ರೊವೈಡ್ ಮಾಡ್ತಿದ್ವಿ. VTU ಅಂಡರ್ ಅಲ್ಲಿ ನಾವೀಗ ರಿಜಿಸ್ಟರ್ ಮಾಡಿದೀವಿ. ಮತ್ತೆ ಪ್ರಾಜೆಕ್ಟ್ ನು ಕೂಡ ಸೊ ನೀವು 6ನೇ ಸೆಮಿಸ್ಟರ್ ಏನು ಸಿನಾಪ್ಸಿಸ್ ಕೊಟ್ಟಿರ್ತಾರ ಅಥವಾ ಏನ್ ರಿಪೋರ್ಟ್ ಕೊಟ್ಟಿರ್ತಾರ ಜಸ್ಟ್ ಒಂದು ಕೋಡ್ ಬಗ್ಗೆ ಅಥವಾ ಸಿನಾಪ್ಸಿಸ್ ಬಗ್ಗೆ, ಸೊ ನೀವು ಅದನ್ನ ವರಿ ಮಾಡ್ಬೇಡಿ. ನಿಮ್ಗೆ ಗೊತ್ತಾಗ್ತಿಲ್ಲ ಕೋಡ್ ಯಾವ ತರ ಮಾಡೋದು ಅಂತ ವರಿ ಮಾಡೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ವಿಡಿಯೋ ಮಾಡಿದೀವಿ, ಸೊ ವಾಚ್ ಮಾಡಿ. ಸೊ ಇಲ್ಲೂ ಕೂಡ ಹೇಳ್ತಾ ಇದೀನಿ, ಮೇಜರ್ ಪ್ರಾಜೆಕ್ಟ್ ಏನಾದ್ರು ಡೌಟ್ ಇತ್ತು ಮತ್ತೆ ಯಾವ ತರ ಮಾಡೋದು ಅಂತ ಡೌಟ್ ಇತ್ತು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಹೇಳ್ತೀವಿ. ಮತ್ತೆ ನೀವು ಆಲ್ರೆಡಿ ಏನಾದ್ರು ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಾವು ಅದಕ್ಕೂ ಕೂಡ ಹೆಲ್ಪ್ ಮಾಡ್ತೀವಿ ವಿತ್ ಮಿನಿಮಮ್ ಕಾಸ್ಟ್. ಪ್ರಾಜೆಕ್ಟ್ ಅಂದ್ರೆ ಸೊ ಫ್ರೀ ಆಗಿ ಅಂತ ನೀವು ತಿಳ್ಕೊಳ್ಕೊಬಿಡಿ. ಪ್ರಾಜೆಕ್ಟ್ ಏನ್ ಬರುತ್ತೆ ಅದ್ರ ಮಿನಿಮಮ್ ಕಾಸ್ಟ್ ಇರುತ್ತೆ. ಸೊ ಅದನ್ನ ಬೇಸ್ ಮೇಲೆ ನಾವು ಚಾರ್ಜ್ ಮಾಡ್ತೀವಿ. ನೀವು ಯಾವ್ದೇ ತರದ ಪ್ರಾಜೆಕ್ಟ್ ಕೊಟ್ಟರು ಕೂಡ ನಮ್ಮ ಟೀಮ್ ಅವರು ರೆಡಿ ಮಾಡಿ ನಿಮಗೆ ಕೊಡ್ತಾರೆ. IoT ಮತ್ತೆ ಮಿಷಿನ್ ಲರ್ನಿಂಗ್ ಮತ್ತೆ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಈ ತರದ ಯಾವ್ದೇ ಪ್ರಾಜೆಕ್ಟ್ ಕೊಟ್ಟರು ಕೂಡ ನಮ್ಮ ಟೀಮ್ ಅವರು ನಿಮ್ಗೆ ಸೊ ಅತಿ ಬೇಗದಲ್ಲೇ ನಿಮ್ಗೆ ರೆಡಿ ಮಾಡಿ ಕೊಡ್ತಾರೆ ವಿತ್ ಮಿನಿಮಮ್ ಕಾಸ್ಟ್ ಅಲ್ಲಿ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಈಗ ಪ್ರೆಸೆಂಟ್ ಆಗಿ ಕೇಳಿದ್ರು IoT ಪ್ರಾಜೆಕ್ಟ್ಸ್. ಸೊ ನಮ್ಮ ಟೀಮ್ ಅವರು ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ರೆ. ಸೊ 5,000ಕ್ಕೂ ಹೆಚ್ಚು ಪ್ರಾಜೆಕ್ಟ್ ನ IoT ಮತ್ತೆ ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಮತ್ತೆ ಜಾವಾ ಪ್ರಾಜೆಕ್ಟ್ಸ್, ಈ ಎಲ್ಲಾ ಪ್ರಾಜೆಕ್ಟ್ 5,000ಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ ನಾವು ಮಾಡಿದೀವಿ. ಸೊ ಅದನ್ನು ಕೂಡ ಪ್ರೊವೈಡ್ ಮಾಡಿ ಸ್ಟೂಡೆಂಟ್ಸ್ಗೆ. ಸೊ ನಮ್ಮ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿ ಚೆಕ್ ಮಾಡಿ. ಸೊ ಇದಕ್ಕೆ ಸೇಮ್ ಇಂಟರ್ನಲ್ಸ್ ಮಾತ್ರ ನೋಡಿ, ಇದಕ್ಕೆ 6 ಕ್ರೆಡಿಟ್ಸ್ ಇರುತ್ತೆ. ಈ ಪ್ರಾಜೆಕ್ಟ್ 6 ಕ್ರೆಡಿಟ್ಸ್ ಇರುತ್ತೆ. ಕೇರ್ಫುಲ್ ಆಗಿ ನೀವು ಮಾಡ್ತಾ ಹೋಗ್ಬೇಕು, ಓಕೆನಾ. ಸೊ ಇದಕ್ಕೆ 100 ಮಾರ್ಕ್ಸ್ ಇಂಟರ್ನಲ್ಸ್, 100 ಮಾರ್ಕ್ಸ್ ಎಕ್ಸ್ಟರ್ನಲ್ಸ್. ಇಂಟರ್ನಲ್ಸ್ ಯಾರ ಕೈಲಿರುತ್ತೆ ಅಂದ್ರೆ ತುಂಬಾ ಜನ ಫ್ಯಾಕಲ್ಟೀಸ್ ಬರ್ತಾರೆ ನಿಮ್ ಪ್ರಾಜೆಕ್ಟ್ ನ ಚೆಕ್ ಮಾಡೋದಕ್ಕೆ. ತುಂಬಾ ಜನ ಫ್ಯಾಕಲ್ಟೀಸ್ ಲೈಕ್ ಯಾಕಂದ್ರೆ ವೀಕ್ಲಿ ನೀವು
ರಿಪೋರ್ಟ್ ಮಾಡಬೇಕು ನಿಮ್ಮ ಗೈಡ್ಗಳಿಗೆ, ಮತ್ತೆ ನೀವು ಹೆಂಗ್ ಗೈಡ್ ಕೊಟ್ಟಿರೋ ಆ ಗೈಡ್ಗಳಿಗೆ, ಮತ್ತೆ ಬೋರ್ಡಲ್ಲಿ ಹೋಗಿ ಪ್ರೆಸೆಂಟೇಷನ್ ಕೊಡಬೇಕು. ಆ ಮತ್ತೆ ರಿವ್ಯೂ ಇರುತ್ತೆ. ಸೊ ಏನಾದ್ರು ಚೇಂಜಸ್ ಇಲ್ಲ ಅದನ್ನ ಚೇಂಜಸ್ ಮಾಡ್ತಾ ಇರಬೇಕು. ಸೊ ಈ ತರ ವೀಕ್ಲಿ ಇರುತ್ತೆ. ಇದಕ್ಕೆ 100 ಮಾರ್ಕ್ಸ್ ಇಂಟರ್ನಲ್ಸ್ ನಿಮ್ ಕಾಲೇಜ್ ಕಡೆಯಿಂದ ಕೊಡ್ತಾರೆ. ಇನ್ನು ಎಕ್ಸ್ಟರ್ನಲ್ಸ್ ಎಕ್ಸಾಮ್ ಬಂದಾಗ ಸೊ ಅಲ್ಲಿ ನಿಮ್ ಕಾಲೇಜ್ ಫ್ಯಾಕಲ್ಟಿ ಇರ್ತಾರೆ, ಜೊತೆಗೆ ಯಾರಾದ್ರೂ ಒಬ್ರು ಎಕ್ಸ್ಟರ್ನಲ್ ಕಾಲೇಜ್ ಇಂದ ಬರ್ತಾರೆ. ಸೊ ಅವರು ಕೂಡ ನಿಮ್ ಪ್ರಾಜೆಕ್ಟ್ ನ ಚೆಕ್ ಮಾಡ್ತಾರೆ. ಸೊ ಕೆಲವು ಸ್ಟ್ರಿಕ್ಟ್ ಇರೋರು ಬರ್ತಾರೆ, ಇನ್ ಕೆಲವರು ಹ್ಯಾಪಿ ಮೂಡ್ ಅಲ್ಲಿ ಇರೋರು ಬರ್ತಾರೆ. ಸೊ ಬೇಸ್ಡ್ ಆನ್ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಕ್ಸ್ಟರ್ನಲ್ಸ್ ಮಾರ್ಕ್ಸ್ ತಗೊಳ್ಳೋದು. ಸೊ ಟೋಟಲ್ 200 ಮಾರ್ಕ್ಸ್. ಸೊ ಇದು ಪ್ರಾಜೆಕ್ಟ್ ಇರುತ್ತೆ, ಓಕೆನಾ. ಸೊ ಈ ಓವರ್ ಆಲ್ ಈ 7ನೇ ಸೆಮಿಸ್ಟರ್ ಅಲ್ಲಿ ಓವರ್ ಆಲ್ ಮಾರ್ಕ್ಸ್ ಎಷ್ಟು ಅಂದ್ರೆ ನೋಡಿ 700 ಮಾರ್ಕ್ಸ್. ಟೋಟಲ್ ಕ್ರೆಡಿಟ್ಸ್ 24 ಕ್ರೆಡಿಟ್ಸ್. ಈ ಕ್ರೆಡಿಟ್ ನಾನು ಮಾರ್ಕ್ಸ್ ಅಲ್ಲಿ ತೋರಿಸಿದ್ನಲ್ವಾ, ಸೊ ಅಷ್ಟು ಪಾಸ್ ಆಗಿದ್ರೆ ಮಾತ್ರ 24 ಕ್ರೆಡಿಟ್ಸ್ ನ ಕೊಡ್ತಾರೆ. ಯಾವ್ದಾದ್ರು ಒಂದು ಬ್ಯಾಕ್ ಆಯ್ತು ಇದ್ರೊಳಗೆ ಅಂದ್ರೆ ಸೊ ಆ ಕ್ರೆಡಿಟ್ಸ್ ನ ಡ್ರಾಪ್ ಮಾಡ್ತಾರೆ, ಅಂದ್ರೆ ತೋರ್ಸೋದಿಲ್ಲ, ಓಕೆನಾ. ಸೊ ಕೇರ್ಫುಲ್ ಆಗಿ ನೀವು ಈ ಸೆಮಿಸ್ಟರ್ ಓದಿ. ಸೊ ಕೆಲವೊಂದು ಕಾಲೇಜಲ್ಲಿ 7ನೇ ಸೆಮಿಸ್ಟರ್ ತಗೋತಾರೆ, ಇನ್ನು ಕೆಲವೊಂದು ಈ ಸಬ್ಜೆಕ್ಟ್ ನ ನೀವು 8ನೇ ಸೆಮಿಸ್ಟರ್ ಓದಿ ಈ ಸಲ ಜಸ್ಟ್ ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಕಳಿಸ್ತಾರೆ. ಸೊ ಅದು ಕೂಡ ಒಂದು ವಿಡಿಯೋ ಮಾಡಿದ್ವಿ, ಚೆಕ್ ಮಾಡ್ತಾ ಹೋಗಿ, ಓಕೆನಾ. ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ ನಂಬರ್ ಹಾಕಿರ್ತೀವಿ, ವಾಟ್ಸ್ಆಪ್ ನಂಬರ್, ಕಾಂಟ್ಯಾಕ್ಟ್ ನಂಬರ್. ಸೊ ಚೆಕ್ ಮಾಡಿ ಅದಕ್ಕೆ ಕಾಲ್ ಮಾಡಿ, ನಿಮ್ಗೆ ಇನ್ಫಾರ್ಮೇಶನ್ ನಮ್ಮ ಟೀಮ್ ಅವರು ಕೊಡ್ತಾ ಹೋಗ್ತಾರೆ, ಓಕೆನಾ. ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಪ್ಲೀಸ್ ಕಾಲ್ ಮಾಡಿ. ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.